ಇದೊಂದು ನಾಟಿ ಸ್ಟೋರಿ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದು. ಒಬ್ಬ ಯುವತಿ ಒಬ್ಬ ಪೇಂಟರ್ ನನ್ನ ಕಳಿಸ್ತಾಳೆ. ಆ ಯುವತಿ ಉದ್ಯೋಗ ಏನಪ್ಪ ಅಂದರೆ ಈ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಆಕೆ ಡೆವಲಪ್ಮೆಂಟ್ ಆಫೀಸರ್. ಒಬ್ಬ ಅದ್ಭುತವಾದ ಕಲಾವಿದನ ನಮ್ಮ ಮನೆಗೆ ಕರೆಸಿ ಹೇಳ್ತಾಳೆ, ನನ್ನೊಂದು ಒಳ್ಳೆ ಪೇಂಟಿಂಗ್ ಆಗಬೇಕು ಅಂತ. ಆತನಿಗೆ ಖುಷಿ ಆಗುತ್ತೆ, ಒಳ್ಳೆ ಆರ್ಡರ್ ಬಂತಲ್ಲ ಅಂತ. ಆತ ಸುಂದರವಾಗಿ ಆ ಯುವತಿಯ ಒಂದು ಪೋರ್ಟ್ರೇಟನ್ನು ರೆಡಿ ಮಾಡ್ತಾನೆ. ರೆಡಿ ಮಾಡಿದ ಮೇಲೆ ಆಕೆ ಹೇಳ್ತಾಳೆ, ಚೆನ್ನಾಗಿದೆ ನೀನು ಮಾಡಿರೋದು ಪೋರ್ಟ್ರೇಟು, ಆದರೆ ಕತ್ತು ಖಾಲಿ ಇದೆ. ಅದು ಇಲ್ಲೊಂದು ನವರತ್ನದ ವಜ್ರದಿಂದ ಕೂಡಿದ ವಜ್ರ ಖಚಿತವಾದ ಹಾರವನ್ನು ಇದರಲ್ಲಿ ಬಿಡಿಸು, ಅವಾಗ ಈ ಜಾಗ ತುಂಬ್ಕೋತದೆ. ಕಲಾವಿದರಿಗೆ ಆಶ್ಚರ್ಯ ಆಗುತ್ತೆ, ನೀವು ಕತ್ತಲ್ಲಿ ಹಾಕ್ಕೊಂಡೇ ಇಲ್ವಲ್ಲ, ಮತ್ತೆ ಯಾಕೆ ಇದನ್ನು ಇದರಲ್ಲಿ ಬಿಡಿಸು, ನೀನು ಹಾಕು ನೀನಿದು ಫಸ್ಟು, ಆಮೇಲೆ ನಾನು ನಿನಗೆ ಹೇಳ್ತೀನಿ. ಆತನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ರೀತಿ ಹೇಳಿದರು ಅಂತ. ಆತ ತಕ್ಷಣದಲ್ಲಿ ಅದಕ್ಕೊಂದು ನವರತ್ನದ ಹಾರವನ್ನು ಮಾಡಿ ವಜ್ರ ಖಚಿತವಾಗಿ ಅತ್ಯಂತ ಬೆಲೆ ಬಾಳುವ ಹಾರವನ್ನಾಗಿ ಮಾಡಿ ಆತನ ಚಿತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ನೀನು ದುಡ್ಡು ಎಷ್ಟು ಕೇಳ್ಕೊಡ್ತೀನಿ. ಆಯಿತು, ದುಡ್ಡೇನೋ ಕೊಟ್ರಿ, ಆದರೆ ಆ ನಿಗೂಢ ರಹಸ್ಯವನ್ನು ನನಗೆ ಹೇಳಲಿಲ್ಲ ನೀವು. ನೋಡು, ಈಗ ನನ್ನ ಗಂಡ ನಾನು ಇವತ್ತಿಲ್ಲ ನಾಳೆ ಸತ್ತು ಹೋಗ್ಬೋದು. ಸತ್ತು ಹೋದ್ಮೇಲೆ ನನ್ನ ಗಂಡ ಸುಮ್ಮನೆ ಇರೋದಿಲ್ಲ, ಆತ ಇನ್ನೊಂದು ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡ ತಕ್ಷಣ ಬಂದಿರ್ತಾಳಲ್ಲ ಹೆಂಡ್ತಿ, ಅವಳು ಗಂಡನಿಗೆ ಕೇಳ್ತಾಳೆ, ಇಲ್ಲೊಂದು ಫೋಟೋ ಹಾಕಿದೆಯಲ್ಲ ನಿನ್ನ ಹೆಂಡ್ತಿದು, ಅವಳು ತೀರ್ಕೊಂಡ್ಳು, ಆದರೆ ಕತ್ತಲ್ಲಿ ಹಾರ ಇದೆಯಲ್ಲ ಡೈಮಂಡ್ ನೆಕ್ಲೆಸ್ಸು, ಅದು ಎಲ್ಲಿದೆ ಕೊಡು ಅಂತ ಶುರು ಮಾಡ್ತಾಳೆ. ಈತನಿಗೆ ಆಶ್ಚರ್ಯ ಆಗತ್ತೆ. ಈತ ಹೇಳ್ತಾನೆ, ಏನು ಮೇಡಮ್ ಏನು ಮಾತಾಡ್ತಾ ಇದ್ದೀರಿ, ನೋಡಪ್ಪ ನಾನು ಇನ್ಶೂರೆನ್ಸ್ ಕಂಪ್ನಿಲಿ ಕೆಲಸ ಮಾಡೋದು, ಜಿಂದಗಿಗೆ ಸಾಥ್ ಬಿ ಜಿಂದಗಿಗೆ ಬಾದ್ ಬಿ ಅಂತೇಳಿ, ಸತ್ತ ಮೇಲೆ ಕೂಡ ನನ್ನ ಈತ ನೆನೆಸ್ಕೊಳ್ಳೋ ಲೆವೆಲಿಗೆ ತರೋದಿದೆಯಲ್ಲ ಅದು ಮುಖ್ಯ, ಆವಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಆಕೆ ಹೇಗೆ ಬಳಸ್ಕೊಂಡಿದ್ದಾಳೆ ನೋಡಿ.